ಇನ್ನೂ ಕೆಲವರಂತೂ ಇವತ್ತಿಂದನೇ 3 ದಿನ ನಾವು ಬಂದ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. 3 ದಿನ ಅಂಗಡಿನೇ ತೆಗೆಯಲ್ಲ, ನಮಗೆ ಲಾಸ್ ಆದರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಕೋಟಿಗಟ್ಟಲೆ ಬಂದಿದೆ ನಮಗೆ ದುಡ್ಡು ಕಟ್ಟಿ ಅಂತ. ತೆರಿಗೆ ನೋಟಿಸನ್ನು ವಿರೋಧಿಸಿ ಬೇಕರಿ ಕಾಂಡಿಮೆಂಟ್ಸನ್ನು ಬಂದ್ ಮಾಡ್ಕೊಂಡು ಕೂತಿದ್ದಾರೆ ಕೆಲವು ಏರಿಯಾದಲ್ಲಿ. 3 ದಿನ ಬೇಕರಿ ಕಾಂಡಿಮೆಂಟ್ಸ್ ಬಂದ್ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಬಸವೇಶ್ವರ ನಗರದ KHB ಕಾಲೋನಿಯಲ್ಲಿ ಈ ಥರ ಬೋರ್ಡನ್ನು ಅಳವಡಿಸಿರೋದು. ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಅಂಗಡಿ ಬಂದ್ ಮಾಡಿದ್ದಾರೆ. ಒಂದೇ ರೋಡ್ನಲ್ಲಿ ಒಂದೇ ಸಾಲಿನಲ್ಲಿ 3 ಬೇಕರಿ ಕಾಂಡಿಮೆಂಟ್ಸು ಎಲ್ಲ ಕ್ಲೋಸ್ ಮಾಡಿಕೊಂಡು ಕೂತಿದ್ದಾರೆ. ಅವರೆಲ್ಲ ನಾವು ತೆಗೆಯೋದೇ ಇಲ್ಲ ಅಂತ ನೋಡಿ. ಅಲ್ಲಿ 23/7/25ರಿಂದ 25/7/25 ತನಕ ಅಂಗಡಿ ಕ್ಲೋಸ್. ಕೆಲವರೆಲ್ಲ ರೆಗ್ಯುಲರ್ ಆಗಿ ಅಕ್ಕಪಕ್ಕದವರೆಲ್ಲ ಹೋಗ್ತಿರ್ತಾರೆ ಅಂಗಡಿಗೆ, ಅಂಥವ್ರಿಗೆ ಸಮಸ್ಯೆ ಆಗುತ್ತೆ. ತೆರಿಗೆ ನೋಟಿಸ್ ವಿರೋಧಿಸಿ ಸಣ್ಣ ವ್ಯಾಪಾರಿಗಳು ಬೇಕರಿ ಕಾಂಡಿಮೆಂಟ್ಸ್ ಅವರು ಹಾಲು ಮಾರಾಟವನ್ನು ಬಂದ್ ಮಾಡಿರುವಂಥದ್ದು. ಜೊತೆಗೆ ಅಂಗಡಿಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. 23ರಿಂದ ಇಂದಿನಿಂದ 25ನೇ ತಾರೀಕುವರೆಗೂ ಕೂಡ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಈ ನೋಟಿಸ್ಗೆ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ಬಸವೇಶ್ವರ ನಗರದಲ್ಲಿ ಈಗಾಗಲೇ 23ರಿಂದ 25ನೇ ತಾರೀಕುವರೆಗೂ ಅಂಗಡಿ ರಜೆ ಇರುತ್ತೆ ಅಂತೇಳಿ ಬೋರ್ಡ್ ಅಳವಡಿಕೆ ಮಾಡಿರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯ ಬೋರ್ಡನ್ನು ಅಳವಡಿಕೆ ಮಾಡಲಿಕ್ಕೆ ಕಾರಣನೇ ಈ ಒಂದು ತೆರಿಗೆ ನೋಟಿಸು. 50 ಲಕ್ಷ, 30 ಲಕ್ಷ, 70 ಲಕ್ಷ, 1 ಕೋಟಿವರೆಗೂ ಕೂಡ ತೆರಿಗೆ ಕಟ್ಟಬೇಕು ಅಂತೇಳಿ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವರ್ತಕರು, ಕಾಂಡಿಮೆಂಟ್ಸ್ ಮತ್ತು ಬೇಕರಿ ವರ್ತಕರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ, ಮುಷ್ಕರವನ್ನು ಮಾಡಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂಗಡಿಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ನೋಟಿಸ್ ಜಾರಿ ಆಗಿರುವಂಥವ್ರು. ಹಾಗಾಗಿ ಕಪ್ಪು ಪಟ್ಟಿಯನ್ನು ಧರಿಸಿ ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ಅಂತ ಕೂಡ ಹೋರಾಟ ಮಾಡ್ತಿದ್ದಾರೆ. ಮಾತನಾಡಿಸ್ತೇನೆ. ಸರ್ ನಮಸ್ತೆ. ನಮಸ್ತೆ ಸರ್. ತಮಗೆ ಎಷ್ಟು ನೋಟಿಸ್ ಬಂದಿದೆ, ಏನು ಹೇಳಿದೆ? 2 ಕೋಟಿ ಟ್ರಾನ್ಸಾಕ್ಷನ್ದು ನೋಟಿಸ್ ಬಂದಿದೆ. ಕಟ್ಲಿಕ್ಕೆ ಇಷ್ಟು ಅಂತ ಫಿಕ್ಸ್ ಬಂದಿಲ್ಲ. ಅದು ಬಂದು ಮಾತಾಡಿ ಅಂತೇಳಿ ಫೋನ್ ಮಾಡಿದ್ರು, ನಾವು ಹೋಗಲಿಲ್ಲ. ಈಗ ರವೀಂದ್ರ ಶೆಟ್ಟಿ ಅವ್ರ ಮೂಲಕ ಈ ಒಂದು ಹೋರಾಟದಲ್ಲಿ ನಮಗೊಂದು ಯಶಸ್ವಿ ಸಿಗಬೇಕಂತೇಳಿ ನಮ್ಮ ಪ್ರಯತ್ನ. ಯಾಕೆಂತಂದರೆ ಈಗ ಅಷ್ಟೆಲ್ಲ ಅಮೌಂಟ್ ಕಟ್ಟುವಂಥ ಆ ಯೋಗ್ಯತೆ ನಮಗಿಲ್ಲ. ಅಷ್ಟೆಲ್ಲ ಶಕ್ತಿ ಇರೋದಾದ್ರೆ ನಾವು ಈ ರೀತಿ ಜೀವನ ಮಾಡಬೇಕಾಗಿದ್ದಿಲ್ಲ. ಯಾವುದೋ ಒಂದು ಮಟ್ಟದಲ್ಲಿ ಇರ್ಬೋದು. ಇವತ್ತು ನಾವು ಕಷ್ಟದಲ್ಲಿದ್ದೀವಿ. ನಮಗೆ ಆ್ಯಕ್ಚುಲಿ ಒಂದು 1000 ರೂಪಾಯಿ ಕಟ್ಟಿ ಅಂತಂದ್ರೂ ಇವತ್ತು ಕಟ್ಟೋ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಹೀಗಿರೋದ್ರಿಂದ ನಾವೊಂದು ಸರ್ಕಾರದಲ್ಲಿ ನಮ್ಮದು ಒಂದು ಸವಿನಯ ಪ್ರಾರ್ಥನೆ, ಏನೋ ನಮ್ಮಂಥ ಒಂದು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಇದೊಂದು ನಮಗೆ ಬಿಟ್ಟು ಕೊಡಬೇಕು, ನಮಗೊಂದು ಕ್ಷಮೆ ಇರಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಏನು ಅಂಗಡಿ ಎಷ್ಟು ದಿನಗಳ ಕಾಲ ಕ್ಲೋಸು ಏನು ಸರ್? ನಾವು ಇವಾಗ 3 ದಿನದ ಕಾಲ ಬೋರ್ಡ್ ಹಾಕಿದ್ದೀವಿ. ಈ ಹೋರಾಟ ರವಿ ಶೆಟ್ಟಿ ನಮ್ಮ ಅವರು ಅಧ್ಯಕ್ಷರು ಎಷ್ಟು ದಿನ ಹೇಳ್ತಾರೆ ಅಷ್ಟು ಬಂದ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ನಮ್ಗೆ ಇಲ್ಲವರೆಗೆ ನೋಟಿಸ್ ಬಂದಿಲ್ಲ, ಬರತ್ತಂತ ನಮ್ಗೆ ಅಂತ ಭಯ ಬಂದಿದೆ. ಅದರಿಂದ ನಾವು ಎಲ್ಲ ಇದ್ರ ಬಗ್ಗೆನೇ ಬಂದ್ಗೆ ರೆಡಿ ಸಜ್ಜಾಗಿದ್ದೀವಿ. ಇವತ್ತೆಲ್ಲ ಹಾಲು ಮಾರಾಟ ಬಂದು ಹಾಲೆಲ್ಲ ಮಾರ್ತಾ ಇದ್ರೆ ಹಾಲು ನಾವು ಡೈಲಿ 60ರಿಂದ 70 ಲೀಟರ್ ಹಾಲು ಮಾರ್ತಾ ಇದ್ದೀವಿ. ಇವತ್ತು 1 ಲೀಟರ್ನು ಮಾರಿಲ್ಲ. ನಾವು ಒಂದು ಇಳಿಸೇ ಇಲ್ಲ, ಗಾಡಿಯಿಂದ ಇಳಿಸೇ ಇಲ್ಲ. ಅಂದರೆ ಇಲ್ಲಿ 50 ಲೀಟರ್ ಇಲ್ಲಿ ಸ್ಪಾಟಲ್ಲಿ ಸೇಲ್ ಮಾಡ್ತೀವಿ. ಮನೆಗಳಿಗೆ ಒಂದು 30 ಲೀಟರ್ ನಾನು ಹಾಲು ಸೇಲ್ ಮಾಡ್ತೀನಿ 5 ಗಂಟೆಗೆ ಬಂದು. ಏನು ಹೇಳ್ತೀರಾ ತಾವು ಈ ರೀತಿ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಾ ಇರೋದು? ಅದು ಖಂಡಿತ ದುರ್ಭಾಗ್ಯ. ನಮ್ಮ ದೇಶದ್ದು ಆಲ್ರೆಡಿ ಆನ್ಲೈನ್ ವ್ಯಾಪಾರಿಗಳು ಎಲ್ಲ ಬಿಸ್ನೆಸ್ ಕಡಿಮೆ ಆಗಿದ್ರೆ ಆ ಥರ ನೋಟಿಸ್ ಕೊಟ್ಟರೆ ಎಲ್ಲ ಪರ್ಮನೆಂಟ್ಲಿ ಬಂದ್ ಮಾಡ್ತಾರೆ. ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾಕಂದರೆ ಅವ್ರಿಗೆ 2 ಕೋಟಿ ಇದು ನೋಟಿಸ್ ಬಂತು. ಎಲ್ಲಿ ಪಾಪ ಅವರು 2,000 ಕೊಡೋಕ್ಕೆ ಕೆಪಾಸಿಟಿ ಇರಲ್ಲ. ಎಲ್ಲಿಂದ ಅವರು 2 ಕೋಟಿ ಕೊಡ್ತಾರೆ? ಅದು ಖಂಡಿತ ಇದು ಬಂದ್ ಮಾಡಬೇಕು. ಈ ಥರ ರೀತಿ ಆಗಿದ್ರೆ ಎಲ್ಲ ಸಣ್ಣ ವ್ಯಾಪಾರಿ ಎಲ್ಲಿ ಹೋಗಬೇಕು? ಅವರು ಹೋಗೋಕ್ಕೆ ದಾರಿ ಇರಲ್ಲ. ತುಂಬ ಇದು ದುರ್ಭಾಗ್ಯ, ನಮ್ಮ ದೇಶದ ದುರ್ಭಾಗ್ಯ ಇದು. ಸರ್ ಈಗ ಶಾಶ್ವತ ಪರಿಹಾರ ಏನಕ್ಕೆ ಬೇಕು? ಸರ್ಕಾರ ಯಾವ ರೀತಿ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳ್ತೀರಾ? ಏನು ಸರ್, ಸರ್ಕಾರ ಈ ಸಮಸ್ಯೆ ಬಗೆಹರಿಸಬೇಕು? ಹೌದು ಸರ್, ಬಗೆಹರಿಸ್ಬೇಕು. ಇದು ತಪ್ಪು ಮಾಡ್ತಾ ಇರೋದು. ಇದೊಂಚೂರು ಇದು ಮಾಡಬೇಕು. ಇದು ಬೇಕರಿ ಕಾಂಡಿಮೆಂಟ್ಸು ಸಣ್ಣ ವ್ಯಾಪಾರಿಗಳು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಬೇಕಾಗತ್ತೆ. ಶಾಶ್ವತ ಪರಿಹಾರ ಅನ್ನೋದಕ್ಕಿಂತ ಈಗೇನು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ GST ನಿಯಮಗಳನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಈಗ 1,50,00,000 ನಾವು ಎಲ್ಲಿಂದ ಕಟ್ಟೋದಕ್ಕೆ ಸಾಧ್ಯ ಅಂತೇಳಿ ಅವರು ಅಳಲನ್ನು ತೊಡ್ಕೊಂಡು ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಬೇಕರಿ ಕಾಂಡಿಮೆಂಟ್ಸ್ಗಳನ್ನು ಕ್ಲೋಸ್ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.